ಬೆಂಗಳೂರಿನಲ್ಲಿ ವೈದ್ಯರ ನಿರ್ಲಕ್ಷ್ಯಕ್ಕೆ ಮಗು ತೀರ್ಕೊಂಡ್ಬಿಡ್ತಾ, ಮಗು ಬಲಿ ಆಗೋಯ್ತಾ? ಕೆಸಿ ಜನರಲ್ ಆಸ್ಪತ್ರೆ ವೈದ್ಯರ ವಿರುದ್ಧ ಈ ರೀತಿಯ ಗಂಭೀರವಾದಂತಹ ಆರೋಪ ಬರ್ತಾ ಇದೆ. ಕೆಸಿ ಜನರಲ್ ಸರ್ಕಾರದ ಅತ್ಯಂತ ಪ್ರಮುಖ ಆಸ್ಪತ್ರೆಗಳಲ್ಲಿ ಒಂದು. ಕೆಸಿ ಜನರಲ್ ಬಳಿ ಪ್ರತಿಭಟನೆ ನಡೆಸಲಾಗ್ತಾ ಇದೆ. ಗರ್ಭಿಣಿ ಹೊಟ್ಟೆಯಲ್ಲೇ ಶಿಶು ಪ್ರಾಣ ಬಿಟ್ಟಿದೆ. ಚೊಕ್ಕಸಂದ್ರದ ದೇವಿಕಾ ಹೆರಿಗೆಗೆ ದಾಖಲಾಗಿದ್ರು. ನಾರ್ಮಲ್ ಡೆಲಿವರಿ ಮಾಡ್ತೀವಿ ಅಂತ ಡಾಕ್ಟರ್ಸ್ ಹೇಳಿದ್ರಂತೆ. ಆದರೆ ಸಿಸೇರಿಯನ್ ಮಾಡಿ ಅಂತ ಕುಟುಂಬಸ್ಥರು ಮನವಿಯನ್ನ ಮಾಡಿಕೊಂಡ್ರಂತೆ. ಆದರೆ ಗರ್ಭಿಣಿಯ ಹೊಟ್ಟೆಯಲ್ಲೇ ಮಗು ಮೃತಪಟ್ಟಿದೆ. 9 ತಿಂಗಳು ಪೂರ್ಣಗೊಂಡು 11 ದಿನಕ್ಕೆ ಡೇಟ್ ಕೊಟ್ಟಿದ್ರು. ಟೈಮ್ ಆಗಿದೆ, ಸಿಸೇರಿಯನ್ ಮಾಡಿಬಿಡಿ ಅಂತ ಕುಟುಂಬಸ್ಥರು ಮನವಿಯನ್ನ ಮಾಡ್ಕೊಂಡಿದ್ರಂತೆ. ನಾರ್ಮಲ್ ಡೆಲಿವರಿ ಮಾಡ್ತೀವಿ ಅಂತ ಸಿಸೇರಿಯನ್ ಮಾಡೋದಕ್ಕೆ ಟ್ರೈ ಮಾಡಿದ್ರಂತೆ, ಸಿ ಸೆಕ್ಷನ್ ಮಾಡೋದಕ್ಕೆ. ಡೆಲಿವರಿ ಮಾಡೋಕ್ಕೆ ವಿಳಂಬ ಮಾಡಿದ್ರು. ಆ ಕಾರಣಕ್ಕಾಗಿ ಭೂಮಿಗೆ ಬರಬೇಕಾಗಿದ್ದಂಥ ಕೂಸು ಸತ್ತೋಯ್ತು. ಇದು ಅವರ ಆರೋಪ. ಸಹಜವಾಗಿ ಕುಟುಂಬಸ್ಥರ ನೋವು ಅರ್ಥ ಆಗುತ್ತೆ. ಯಾಕೆಂತಂದರೆ 9 ತಿಂಗಳ ನಂತರದಲ್ಲಿ ಮಗು ಭೂಮಿಗೆ ಬರುತ್ತೆ ಅಂತ ಅನ್ನೋದು, ಕೈಗೆ ಸಿಗುತ್ತೆ ಅಂತ ಅನ್ನೋದು, ಇಟ್ ಕ್ಯಾರೀಸ್ ಎ ಲಾಟ್ ಆಫ್ ಎಮೋಷನ್. ನನಗೆ ಅರ್ಥ ಆಗುತ್ತೆ. ಆದರೆ ಇದೇನು ಸಮಸ್ಯೆ ಅನ್ನೋದು ನಾವು ಸೂಕ್ಷ್ಮವಾಗಿ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ನಾನು ಡಾಕ್ಟರ್ ಆಗೋಕ್ಕಾಗಲ್ಲ, ಅಥವಾ ನಾವು ಪ್ರತಿನಿಧಿಗಳು, ರಿಪೋರ್ಟರ್ಗಳು ಕೂಡ ಡಾಕ್ಟರ್ ಆಗೋಕ್ಕಾಗೋದಿಲ್ಲ. ಯಾಕಂದರೆ ಸ್ಕ್ಯಾನಿಂಗ್ ಎಲ್ಲ ಮಾಡಿರ್ತಾರೆ, ಮಗುವಿನ ಬೆಳವಣಿಗೆ ಎಲ್ಲ ಗಮನಿಸಿರ್ತಾರೆ ಡಾಕ್ಟರ್ಗಳು. ಆಬ್ಸ್ಟೆಟಿಷಿಯನ್ಸ್ ಅಂತ ಕರಿತೀವಿ, ಅವರೆಲ್ಲ ಇರ್ತಾರೆ. ಪಿಡಿಯಾಟ್ರಿಷಿಯನ್ಸ್ ಇರ್ತಾರೆ, ಅವರೆಲ್ಲರೂ ಕೂಡ ಇರ್ತಾರೆ. ಹಾಗಾಗಿ ವಾಟ್ ಈಸ್ ಇಟ್ ಶುಡ್ ಬಿ ಅಂಡರ್ಸ್ಟುಡ್ ಇನ್ ಬೋತ್ ದಿ ಆ್ಯಂಗಲ್ಸ್. ಮಾತಾಡ್ತಾರೆ ಸುಷ್ಮಿತಾ, ಇದ್ರ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ. ಕೆಸಿ ಜನರಲ್ ಆಸ್ಪತ್ರೆಯಲ್ಲಿದ್ದಾರೆ. ಓವರ್ ಟು ಸುಷ್ಮಿತಾ. ಎಸ್ ಚಂದನ್ ಶರ್ಮಾ, ಏನು 9 ತಿಂಗಳ ಮಗು ಹೊಟ್ಟೆಯಲ್ಲೇ ಸಾವನ್ನಪ್ಪಿದೆ, ಅದು ವೈದ್ಯರ ನಿರ್ಲಕ್ಷ್ಯದಿಂದ ಸಾವನ್ನಪ್ಪಿದೆ ಅಂತ ಹೇಳಿ ಇಲ್ಲಿ ಕುಟುಂಬಸ್ಥರು ಆರೋಪ ಮಾಡ್ತಾ ಇರ್ಬೋದು. ನೀವು ನೋಡ್ತಾ ಇರ್ಬೋದು, ಕುಟುಂಬಸ್ಥರ ರೋದನೆ ಒಂದು ರೀತಿಯಲ್ಲಿ ಮುಗಿಲು ಮುಟ್ಟಿದೆ ಅಂತಲೇ ಹೇಳ್ಬೋದು. ಯಾಕಂತಂದರೆ 9 ತಿಂಗಳು ಆ ಒಂದು ಮಗುನ ಹೊತ್ತಂತಹ ತಾಯಿ, ಅಂದರೆ ಮಗು ಭೂಮಿಗೆ ಇನ್ನೇನು ಬರುತ್ತೆ ಅನ್ನೋಂತಹ ಖುಷಿಯಲ್ಲಿ ಎಲ್ಲರೂ ಕೂಡ ಇದ್ದರು. ಆದರೆ ವೈದ್ಯರ ನಿರ್ಲಕ್ಷ್ಯದಿಂದ ಈ ರೀತಿ ಮಗು ಸಾವನ್ನಪ್ಪಿದೆ ಅಂತ ಹೇಳಿ ಎಲ್ಲರೂ ಕೂಡ ಇಲ್ಲಿ ಬೇಸರದಿಂದ ಕೂತಿರುವಂಥದ್ದು. ಸದ್ಯ ನಾನು ಕುಟುಂಬಸ್ಥರನ್ನ ಮಾತಾಡ್ಸ್ತಾ ಹೋಗ್ತೀನಿ. ಅಮ್ಮ, ಏನಾಯಿತು? ಎಷ್ಟೊತ್ತಿಗೆ ಬಂದು ಅವರು ಆಸ್ಪತ್ರೆಗೆ ಅಡ್ಮಿಟ್ ಆಗಿದ್ರು? ಮೇಡಮ್ ಅವ್ರು, ನಾವು ಇಲ್ಲಿ ನಮ್ಮ ಸೊಸೆನ ಕರ್ಕೊಂಬಂದಿದ್ವಿ ಡೆಲಿವರಿಗೆ. ಇಲ್ಲಿ ಸಡನ್ನ ಗಲಾಟೆ ಆಯಿತು. ಏನು ಅಂತ ಕೇಳಿದಾಗ, ಈ ಥರ ಮಗು ನಿನ್ನೆ ನಾವು ಅಡ್ಮಿಟ್ ಮಾಡಿದ್ವು, ನಿನ್ನೆ ಬೆಳಗ್ಗೆ ಕರ್ಕೊಂಬಂದು. ನಮ್ಮ ಮಗು ಅದೇನೋ ಅವರು ಫಸ್ಟು ಪ್ರೈವೇಟಲ್ಲಿ ತೋರಿಸ್ತಿದ್ರಂತೆ. ಪ್ರೈವೇಟಲ್ಲಿ ತೋರಿಸಿದ್ರೆ ಅವರೇನೋ ಆಪ್ರೇಷನ್ ಮಾಡಬೇಕು ಮಗುವಿಗೆ ಅಂತ ಹೇಳಿದ್ರಂತೆ. ಕರಳು ಸುತ್ತಕೊಂಡಿದೆ ಅಂತ ಹೇಳ್ಬಿಟ್ಟು ಹೇಳಿದಾರಂತೆ. ಇಲ್ಲಿ ಬಂದು ಡಾಕ್ಟ್ರಿಗೆ ಹೇಳಿದ್ದಾರೆ. ಅವರು ಹೇಳಿದ್ರು ಅವರು ಟ್ರೀಟ್ಮೆಂಟ್ ಅಂದರೆ ಇಲ್ಲಿ ಚಂದನ್ ಶರ್ಮಾ, ಅಂದರೆ ಕುಟುಂಬಸ್ಥರು ಕೆಲವೊಂದಿಷ್ಟು ಮಾತಾಡಲಿಕ್ಕೆ ಯೋಚನೆ ಮಾಡ್ತಾ ಇರುವಂಥದ್ದು. ಯಾಕಂತ ಹೇಳಿದ್ರೆ ಅವರಿಗೆ ಅಂದರೆ 9 ತಿಂಗಳ ಮಗುನ ಅಂದರೆ ಕಳ್ಕೊಂಡಿರುವಂತಹ ದುಃಖದಲ್ಲಿ ಇಲ್ಲೆಲ್ಲರೂ ಇರುವಂಥದ್ದು. ಹಾಗೆ ಏನು ನಿನ್ನೆ 10 ಗಂಟೆ ಸುಮಾರಿಗೆ ದೇವಕಿ ಬಂದು ಕೆಸಿ ಜನರಲ್ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿರ್ತಾರೆ. ಇವತ್ತು ಅಂದರೆ
ಏನು 9 ತಿಂಗಳು ಕಂಪ್ಲೀಟ್ ಆದಮೇಲೆ ಅಂದರೆ ಡೇಟ್ ಮುಗ್ದಿದೆ ಸಿಸರೇನ್ ಮಾಡಿ ಅಂತ ಹೇಳಿ ಇಲ್ಲಿ ಕುಟುಂಬಸ್ಥರು ಅವ್ರನ್ನ ಕೇಳ್ಕೊಂಡಿರೋದು. ಆದರೆ ಇಲ್ಲ ನಾರ್ಮಲ್ ಡೆಲಿವರಿ ಆಗುತ್ತೆ ಅಂತ ಹೇಳಿ ವೈದ್ಯರು ನಾರ್ಮಲ್ ಡೆಲಿವರಿನೇ ಮಾಡಿದ್ದಾರೆ. ಅದಾದ ನಂತರ ನಾರ್ಮಲ್ ಡೆಲಿವರಿ ಸಾಧ್ಯ ಆಗದೆ ಇದ್ದಾಗ ಕೆಲವೊಂದಿಷ್ಟು ಅಂದರೆ ಆಮೇಲೆ ಸಿಸರೇನ್ ಮಾಡಿರೋದ್ರಿಂದ ಈ ರೀತಿ ತೊಂದರೆ ಆಗಿದೆ ಅಂತ ಹೇಳಿ ಇಲ್ಲಿ ಕುಟುಂಬಸ್ಥರು ಆರೋಪ ಮಾಡ್ತಾ ಇರುವಂಥದ್ದು. ಸುಷ್ಮಿತಾ, ನಾನು ಮತ್ತೆ ಮಾತಾಡಿಸ್ತೀನಿ ನಿಮ್ಮನ್ನು. ಅಲ್ಲಿ ಗೆಟ್ ಬ್ಯಾಕ್ ಟು ಇಫ್ ಪಾಸಿಬಲ್. ಇಲ್ಲಿ ಥ್ಯಾಂಕ್ಸ್ ಫಾರ್ ಥ್ಯಾಂಕ್ ಯು ಫಾರ್ ಜಾಯ್ನಿಂಗ್ ಮೀ ನಾವು. ಇಲ್ಲಿ ನಾವು ಒಂದು ಸ್ವಲ್ಪ ಆಲೋಚನೆ ಮಾಡಿ ಮಾತನಾಡೋಣ. ಕುಟುಂಬಸ್ಥರ ನೋವು ಅತ್ಯಂತ ಸಹಜ, ಅದರ ಬಗ್ಗೆ ಯಾವ ಅನುಮಾನ ಇಲ್ಲ. ಮೈ ಹಾರ್ಟ್ ಫೆಲ್ಟ್ ಕಂಡೋಲೆನ್ಸಸ್. ಆ ಕಂದಮ್ಮ ಬಲಿಯಾಗಿರೋದು, ಅದು ಕೂಡ 9 ತಿಂಗಳು ಹೊಟ್ಟೆಲಿ ಇದ್ದಂಥ ಮಗು, ಇನ್ನೇನು ಕೈಗೆ ಸಿಗುತ್ತೆ ಅಂತ ಅಂದ್ಕೊಂಡಿದ್ದಂಥ ಮಗು ಸತ್ತೋಗ್ಬಿಡ್ತು ಅಂತಂದರೆ ಯಾವ ತಂದೆ ತಾಯಿಗೆ ತಡ್ಕೊಳ್ಳೋಕೆ ಸಾಧ್ಯ, ಯಾವ ಕುಟುಂಬಕ್ಕೆ ತಡ್ಕೊಳ್ಳೋಕೆ ಸಾಧ್ಯ? ಸೀಮಂತ ಮಾಡಿರ್ತಾರೆ, ಆ ಗರ್ಭಿಣಿಯನ್ನು ಅತೀ ಪ್ರೀತಿಯಿಂದ ಅತ್ಯಂತ ಆರೈಕೆಯಿಂದ ನೋಡ್ಕೊಂಡಿರ್ತಾರೆ, ಅತ್ಯಂತ ಜತನದಿಂದ ನೋಡ್ಕೊಂಡಿರ್ತಾರೆ. ಕೈಗೆ ಬರಲಿಲ್ಲ ಮಗು ಸತ್ತೋಗ್ಬಿಡ್ತು ಅಂತಂದರೆ ನನಗೆ ಅರ್ಥ ಆಗುತ್ತೆ ಅದರ ನೋವು ಏನು ಅಂತ. ಆದರೆ ಡಾಕ್ಟರ್ಗಳ ವರ್ಷನ್ ಏನು, ದಟ್ ಈಸ್ ಇಂಪಾರ್ಟೆಂಟ್. ಡಾಕ್ಟ್ರು ಮಾತಾಡಿದಾರೊಬ್ರು ಕೇಳಿಸ್ಕೊಳ್ಳೋಣ. ನಮ್ಮ ವೈದ್ಯಕೀಯ ಅಧೀಕ್ಷಕರು ರಜೆ ಮೇಲಿದ್ದಾರೆ. ಇವತ್ತು ನಾನು ಬಂದೆ. ಮಾಮೂಲಿ ಅಂತ ರೌಂಡ್ಸ್ ಮಾಡ್ಕೊಂಡ್ಬಂದಾಗ ನನಗೂ ಕೂಡ ಈ ವಿಚಾರ 10 ಗಂಟೆಗೆ ತಿಳಿಯಿತು. ಹೋದಾಗ ನಾನು ಹೋಗಿ ಡಾಕ್ಟರ್ ವಿಜಯಲಕ್ಷ್ಮಿ ಅಂತ ಈ ಪೇಷಂಟನ್ನು, ಈ ಗರ್ಭಿಣಿಯನ್ನು ನೋಡ್ತಿದ್ದಂಥ ವೈದ್ಯರು, ಹೋಗಿ ಕೇಳಿದೆ. ಆ್ಯಕ್ಚುಲಿ ಅದ್ರಲ್ಲಿ ನಾನು ಕೇಳಿದ ಪ್ರಕಾರ 10ನೇ ತಾರೀಕು ಡಿಸೆಂಬರ್ಗೇನೋ EDD ಎಕ್ಸ್ಪೆಕ್ಟೆಡ್ ಡೇಟ್ ಇತ್ತಂತ ಹೇಳಿದ್ರು. ಆದರೂ ಕೂಡ ಅದೇನೋ ಆಕೆಗೆ ಹೊರಗೆ ನೋವು ಬರದೇ ಇರೋದ್ರಿಂದ ನೋಡಿ ಕಳಿಸಿದ್ದೇನೆ. ಈಗ ಸಿಸೇರಿಯನ್ ಆ ಸಮಯದಲ್ಲಿ ಮಾಡೋ ಅಗತ್ಯ ಇಲ್ಲ ಅಂತ ಅವ್ರು ಹೇಳಿದರು. ಬಿಕಾಸ್ ಐ ಆಮ್ ನಾಟ್ ಎ ಎಕ್ಸ್ಪರ್ಟ್. ಅವ್ರು ಹೇಳಿದರು. ಅದಕ್ಕೆ ಆಯ್ತು ಅಂತ ಕೇಳಿದೆ. ನಿನ್ನೆ ಏನೋ ಬಂದಿದ್ದಾರೆ ಬೆಳಗ್ಗೆ, ಅವರು ಅವ್ರದ್ದೇ ಡ್ಯೂಟಿ ಇತ್ತು, ಬಂದು ಅಡ್ಮಿಟ್ ಆಗಿದ್ದಾರೆ. ಆಗಲೂ ಕೂಡ NST ಅಂತ ಮಾಡ್ತಾರೆ, ಮಗುನ ಹೃದಯ ಬಡಿತ ಹೇಗಿದೆ ಅಂತ ನೋಡೋಕ್ಕೆ. ಅದನ್ನು ತೋರಿಸಿದ್ರು, ಅದು ರಿಯಾಕ್ಟಿವ್ ಆಗಿತ್ತು. ನೋಡಿದೆ NST ಚೆನ್ನಾಗಿದೆ ಸರ್, ಮತ್ತೆ ಅಗತ್ಯ ಇತ್ತ ಸಿಸೇರಿಯನ್ ಮಾಡೋದು? ಇಲ್ಲ ಸರ್, ಅಗತ್ಯ ಇಲ್ಲ, ಅಗತ್ಯ ಇದ್ರೆ ಮಾಡ್ತಿದ್ದೆ ಅಂದ್ರು. ನಿನ್ನೆ ರಾತ್ರಿ ಕೂಡ ಚೆನ್ನಾಗಿತ್ತು ಅಂದ್ರು. ಬೆಳಗ್ಗೆ ಅರ್ಲಿ ಮಾರ್ನಿಂಗ್ 7 ಗಂಟೆಯಲ್ಲಿ ಡೆಲಿವರಿ ಪೇನ್ ಅನ್ನು ಸ್ಟಾರ್ಟ್ ಆಗಿ ಮಗು ನಾರ್ಮಲ್ ಡೆಲಿವರಿ ಪ್ರೊಸೆಸ್ ಅಲ್ಲಿ ಆಗಿಲ್ಲ. ಅದಕ್ಕೆ 7-7:30 ಅವ್ರು OT ಕರ್ಕೊಂಡು ಹೋಗಿ ಅದನ್ನ ನಾನು ಸಿಸೇರಿಯನ್ ಸೆಕ್ಷನ್ ಮಾಡಿ ಹೆರಿಗೆ ಮಾಡಿದೆ.